ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನಲ್ಲಿ RRB NTPC ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ಪ್ರತಿದಿನ 50 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ತೆಗೆದುಕೊಂಡಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಹತ್ರ ನೀವೇನಾದರೂ RRB NTPC ಹುದ್ದೆಗೆ ತಯಾರಿಯನ್ನು ನಡೆಸಿದರೆ PDF ನೋಟ್ಸ್ಗಳು ಸಿಗ್ತಾ ಇದ್ದಾವೆ. GK PDF ನೋಟ್ಸ್ಗಳು ಕೇವಲ 100 ರೂಪಾಯಿಯಲ್ಲಿ. ಈ PDF ನೋಟ್ಸ್ಗಳು ಏನಾದರೂ ನಿಮಗೆ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ 100 ರೂಪೀಸ್ ಹಾಕಿದರೆ ಸಾಕು, ಈ PDF ನೋಟ್ಸ್ಗಳನ್ನು ನಿಮ್ಮ ವಾಟ್ಸಪ್ಗೆ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತವು 15ನೇ ಆಗಸ್ಟ್ 1947ರಂದು ವಸಾಹತುಶಾಹಿಗಳ ಆಡಳಿತದಿಂದ ಬಿಡುಗಡೆ ಹೊಂದಿದಾಗ ಈ ಕೆಳಗಿನ ಯಾರು ಭಾರತದ ವೈಸರಾಯ್ ಆಗಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು: ಲಾರ್ಡ್ ವಿಲ್ಲಿಂಗ್ಡನ್, ಲಾರ್ಡ್ ಲಿನಿತ್ಗೋ, ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ವೆವೆಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತದ ವೈಸರಾಯ್ ಆಗಿದ್ದರು. ಎರಡನೆಯ ಪ್ರಶ್ನೆ, ಲೋಹಗಳನ್ನು ಬೆಸುಗೆ ಮಾಡಲು ವ್ಯಾಪಕವಾಗಿ ಬಳಸಲಾಗುವ ಯಾವುದೇ ಬಣ್ಣವಿಲ್ಲದ ತಲೆಸುತ್ತು ಬರಿಸುವಂತಹ ವಾಸನೆಯ ಇತರಿನಂತಹ ವಾಸನೆಯು ಆಸಿಟೈಲಿನ್ ಎಂದು ಕರೆಯಲಾಗುವ ಅನಿಲದ ವ್ಯವಸ್ಥಿತ ಹೆಸರೇನು? ಆಪ್ಷನ್ಗಳು: ಏಜೋಇಥೇನ್, ಎಥನೋಯಿಕ್ ಆನ್ ಹೈಡ್ರಿಡ್, ಈಥೈನ್, ಈಥೈಲ್ ಅಸಿಟೇಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಈಥೈನ್. ಮೂರನೆಯ ಪ್ರಶ್ನೆ, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕೇರಳದಲ್ಲಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ನಾಲ್ಕನೆಯ ಪ್ರಶ್ನೆ, ಶಮಾ ಭಾಟೆಯವರು ಈ ಕೆಳಗಿನವುಗಳಲ್ಲಿ ಯಾವ ನೃತ್ಯ ಪ್ರಕಾರಕ್ಕೆ ನೀಡಿದ ಕೊಡುಗೆಗಾಗಿ 2021ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು? ಆಪ್ಷನ್ಗಳು: ಮಣಿಪುರಿ, ಕಥಕ್, ಭರತನಾಟ್ಯ, ಮೋಹಿನಿ ಅಟ್ಟಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕಥಕ್. ಶಮಾ ಭಾಟೆಯವರು ಕಥಕ್ ನೃತ್ಯ ಪ್ರಕಾರಕ್ಕಾಗಿ 2021ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಐದನೆಯ ಪ್ರಶ್ನೆ, ದ ಗ್ರೇಟ್ ಇಂಡಿಯನ್ ನಾವೆಲ್ ಎಂಬುದು ಡ್ಯಾಶ್ ಅವರ ಒಂದು ವಿಡಂಬನಾತ್ಮಕ ಕಾದಂಬರಿಯಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: RK ನಾರಾಯಣ್, ಸೂರ್ಯಕಾಂತ ತ್ರಿಪಾಠಿ, ಮುನ್ಷಿ ಪ್ರೇಮಚಂದ್ರ, ಶಶಿ ತರೂರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ದ ಗ್ರೇಟ್ ಇಂಡಿಯನ್ ನಾವೆಲ್ ಎಂಬುದು ಶಶಿ ತರೂರ್ ಅವರ ವಿಡಂಬನಾತ್ಮಕ ಕಾದಂಬರಿಯಾಗಿದೆ. ಆರನೆಯ ಪ್ರಶ್ನೆ, ಭರತನಾಟ್ಯ ಎಂಬ ಶಾಸ್ತ್ರೀಯ ನೃತ್ಯ ಕಲೆಯು ಡ್ಯಾಶ್ ರಾಜ್ಯದ ಒಂದು ನೃತ್ಯ ಕಲೆಯಾಗಿದೆ. ಅಂದರೆ ಭರತನಾಟ್ಯ ಯಾವ ರಾಜ್ಯದ ಕಲೆಯಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಆಸಾಂ, ಕರ್ನಾಟಕ, ರಾಜಸ್ಥಾನ, ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಭರತನಾಟ್ಯವು ತಮಿಳುನಾಡಿನ ಒಂದು ನೃತ್ಯ ಕಲೆಯಾಗಿದೆ. ಏಳನೆಯ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮೊದಲ ಜನಜಾತೀಯ ಖೇಲ್ ಮಹೋತ್ಸವ ನಡೆಯಿತು ಅಂತ ಪ್ರಶ್ನೆ. ಜನಜಾತೀಯ ಖೇಲ್ ಮಹೋತ್ಸವ ಅಂತ ಅರ್ಥ. ಆಪ್ಷನ್ಗಳು: ಛತ್ತೀಸ್ಗಢ, ಜಾರ್ಖಂಡ, ಒಡಿಸ್ಸಾ, ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಒಡಿಸ್ಸಾ ರಾಜ್ಯದಲ್ಲಿ ಮೊದಲ ಜನಜಾತೀಯ ಖೇಲ್ ಮಹೋತ್ಸವ ನಡೆಯಿತು. ಎಂಟನೆಯ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಎದುರು ಎ ಮೇರೆ ವತನ್ ಕೆ ಲೋಗೋ ಝರಾ ಆಂಖೋಂಮೆ ಬರ್ಲೋ ಪಾನಿ ಎಂಬ ಹಾಡನ್ನು ಹಾಡಿದ ಭಾರತೀಯ ಗಾಯಕರನ್ನು ಗುರುತಿಸಿ. ಅಂದರೆ ಯಾರು ಈ ಹಾಡನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಎದುರು ಹಾಡಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಮುಕೇಶ್, ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಲತಾ ಮಂಗೇಶ್ಕರ್. ಒಂಬತ್ತನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ಸರ್ಕಾರದ ಶಾಸಕಾಂಗ ಅಂಗವಾಗಿದೆ? ಆಪ್ಷನ್ಗಳು: ಕಾರ್ಯಾಂಗ, ಮಂತ್ರಿಮಂಡಲ, ಸಂಸತ್ತು, ಸರ್ವೋಚ್ಚ ನ್ಯಾಯಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸಂಸತ್ತು. ಹತ್ತನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಬೆಳೆಯು ಕಪ್ಪು ಮಣ್ಣಿನಲ್ಲಿ ಬೆಳೆಯಲು ಅತ್ಯಂತ ಸೂಕ್ತವಾಗಿದೆ? ಆಪ್ಷನ್ಗಳು: ಸೋಯಾ, ಅವರೆ,
ಹತ್ತಿ, ಮೆಕ್ಕೆ, ಜವೆ, ಬಾರ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹತ್ತಿ. ಹತ್ತಿ ಬೆಳೆಯು ಕಪ್ಪು ಮಣ್ಣಿನಲ್ಲಿ ಬೆಳೆಯಲು ಅತ್ಯಂತ ಸೂಕ್ತವಾದ ಬೆಳೆಯಾಗಿದೆ. 11ನೆಯ ಪ್ರಶ್ನೆ, ಉಳಿತಾಯ ಖಾತೆಯ ಉದ್ದೇಶವೇನು? ಆಪ್ಷನ್ಗಳು: 1. ಅಡಮಾನ ಸಾಲವನ್ನು ಪಡೆಯುವುದು, ದಿನನಿತ್ಯದ ವಹಿವಾಟುಗಳನ್ನು ನಡೆಸುವುದು, ಠೇವಣಿಯ ಮೇಲೆ ಬಡ್ಡಿಯನ್ನು ಗಳಿಸುವುದು, ಆನ್ಲೈನ್ ಬಿಲ್ಲುಗಳ ಪಾವತಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಠೇವಣಿಯ ಮೇಲೆ ಬಡ್ಡಿಯನ್ನು ಗಳಿಸುವುದು. 12ನೆಯ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ಪರ್ಯಾಯ ದ್ವೀಪ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ? ನರ್ಮದಾ, ಕೃಷ್ಣಾ, ಗೋದಾವರಿ, ಕಾವೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನರ್ಮದಾ ನದಿ. 13ನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಮಹಿಳಾ ಸಾಕ್ಷರತಾ ಪ್ರಮಾಣವನ್ನು ಡ್ಯಾಶ್ ಎಂದು ದಾಖಲಿಸಲಾಗಿದೆ. ಆಪ್ಷನ್ಗಳು: 75.35%, 70.24%, 55.84%, 65.46%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 65.46 ಎಂದು ದಾಖಲಿಸಲಾಗಿದೆ. 14ನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ನಿಯಂತ್ರಣ ಸಂಸ್ಥೆಯು ಕಿರು ಹಣಕಾಸು ಸಂಸ್ಥೆಗಳನ್ನು ಮೇಲ್ವಿಚಾರಿಸುವ ಮತ್ತು ನಿಯಂತ್ರಿಸುವ ಹೊಣೆಗಾರಿಕೆಯನ್ನು ಹೊಂದಿದೆ? ಆಪ್ಷನ್ಗಳು: ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್, ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ಭಾರತೀಯ ಬಂಡವಾಳ ಪತ್ರಗಳ ಮತ್ತು ವಿನಿಮಯ ಮಂಡಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತೀಯ ರಿಸರ್ವ್ ಬ್ಯಾಂಕ್ RBI. 15ನೆಯ ಪ್ರಶ್ನೆ, ಈ ಕೆಳಗಿನ ಭಾರತ ಸಂವಿಧಾನದ ಅನುಚ್ಛೇದಗಳಲ್ಲಿ ಯಾವುದು ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಕುರಿತು ತಿಳಿಸುತ್ತದೆ? ಆಪ್ಷನ್ಗಳು: ಅನುಚ್ಛೇದಗಳು 12ರಿಂದ 35, ಅನುಚ್ಛೇದ 36ರಿಂದ 51, ಅನುಚ್ಛೇದ 5ರಿಂದ 11, ಅನುಚ್ಛೇದಗಳು 1ರಿಂದ 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ ತಿಳಿಸುವ ಅನುಚ್ಛೇದಗಳು ಯಾವಂದರೆ 1ರಿಂದ 4. 16ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸಿಂಧೂ ಕಣಿವೆಯ ತಾಣವು ಇಂದಿನ ಪಾಕಿಸ್ತಾನದಲ್ಲಿದೆ? ಆಪ್ಷನ್ಗಳು: ಆಲಂಗೀರ್ಪುರ, ಕಾಲಿಬಂಗನ್, ಹರಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಹರಪ್ಪ. ಹರಪ್ಪ ಸಿಂಧೂ ಕಣಿವೆ ನಾಗರಿಕತೆ ತಾಣವು ಇಂದಿನ ಪಾಕಿಸ್ತಾನದಲ್ಲಿದೆ. 17ನೆಯ ಪ್ರಶ್ನೆ, ರಾಜ್ಯದಲ್ಲಿ ಕನಿಷ್ಠ 2 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಈ ಕೆಳಗಿನ ಯಾವ ರಾಜ್ಯವು 2022ರಿಂದ 27ರ ಸೆಮಿಕಂಡಕ್ಟರ್ ಮೀಸಲಾದ ನೀತಿಯೊಂದನ್ನು ಪರಿಚಯಿಸಿದೆ? ಆಪ್ಷನ್ಗಳು: ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಗುಜರಾತ್. 18ನೆಯ ಪ್ರಶ್ನೆ, ಕ್ಷಿಪ್ರಗತಿಯ ನವೀಕರಣದಿಂದಾಗಿ ಮಾನವರ ಜೀವನ ಶೈಲಿಯಲ್ಲಿ ತೀವ್ರ ಬದಲಾವಣೆಗಳಾಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ಬೊಜ್ಜು ಒಂದು ಪ್ರಮುಖ ಆರೋಗ್ಯ ಸಮಸ್ಯೆಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಬೊಜ್ಜಿನ ಪ್ರಮುಖ ಕಾರಣವಾಗಿದೆ? ಆಪ್ಷನ್ಗಳು: ನೀರಿನ ಮಿತಿಮೀರಿದ ಸೇವನೆ, ಹೆಚ್ಚು ಕ್ಯಾಲೋರಿ ಭರಿತ ಆಹಾರದ ಮಿತಿಮೀರಿದ ಸೇವನೆ, ದಿನನಿತ್ಯದ ಆಹಾರದಲ್ಲಿ ಜೀವಸತ್ವಗಳ ಕೊರತೆ, ಪ್ರೋಟೀನಿನ ಕೊರತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹೆಚ್ಚು ಕ್ಯಾಲೋರಿ ಭರಿತ ಆಹಾರದ ಮಿತಿಮೀರಿದ ಸೇವನೆ. 19ನೆಯ ಪ್ರಶ್ನೆ, ಭಾರತದಲ್ಲಿ ಆವುಸ್, ಅಮನ್ ಆ್ಯಂಡ್ ಬೋರೋ ಎಂಬ ಪದಗಳ ಮತ್ತು ಈ ಕೆಳಗಿನ ಯಾವ ಬೆಳೆಗೆ ಸಂಬಂಧಿಸಿದೆ? ಆಪ್ಷನ್ಗಳು: ಭತ್ತ, ಕಡಲೆ, ಕಬ್ಬು, ಗೋಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭತ್ತಕ್ಕೆ ಈ ಪದಗಳು ಸಂಬಂಧಿಸಿವೆ. ಆವುಸ್, ಆಮನ್, ಬೋರೋ ಎಂಬ ಪದಗಳು ಭತ್ತದ ಬೆಳೆಗೆ ಸಂಬಂಧಿಸಿವೆ. 20ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಹೆಸರಾಂತ ಕಥಕ್ ನೃತ್ಯಪಟುವು ಪಂಡಿತ್ ಬಿರ್ಜು ಮಹಾರಾಜ್ ಅವರ ಶಿಷ್ಯರಾಗಿದ್ದಾರೆ ಮತ್ತು ಭಾರತೀಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯ ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ? ಆಪ್ಷನ್ಗಳು: ಗುರು ಬಿಪಿನ್ ಸಿಂಗ್, ಶೋಭನ್ ನಾರಾಯಣ್, ಸೋನಲ್ ಮಾನ್ಸಿಂಗ್, ಪದ್ಮಾ ಸುಬ್ರಹ್ಮಣ್ಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಶೋಭನ್ ನಾರಾಯಣ್.
21ನೆಯ ಪ್ರಶ್ನೆ, ಗುರುಚರಣ್ ಸಿಂಗ್ ಅವರು ಡ್ಯಾಶ್ ಕ್ಷೇತ್ರದಲ್ಲಿ ಸಲ್ಲಿಸಿದ ವಿಶಿಷ್ಟ ಸೇವೆಗಳಿಗಾಗಿ ಭಾರತದ ರಾಷ್ಟ್ರಪತಿಯವರ 2023ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಗುರುಚರಣ್ ಸಿಂಗ್ ಅವರಿಗೆ ಯಾವ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಟೆನ್ನಿಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಫುಟ್ಬಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಕ್ರಿಕೆಟ್ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ 2023ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. 22ನೆಯ ಪ್ರಶ್ನೆ, ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಆ್ಯಂಡ್ ಚಿರಾಗು ಶೆಟ್ಟಿ ಅವರು ಏಪ್ರಿಲ್ 2023ರಲ್ಲಿ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ನಲ್ಲಿ ಒಂದು ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಆ ಸಾಧನೆಗೈದ ಮೊದಲ ಭಾರತೀಯ ಪುರುಷರ ಡಬಲ್ಸ್ ಜೋಡಿ ಎಂಬ ಇತಿಹಾಸವನ್ನು ಸೃಷ್ಟಿಸಿದರು. ಆ ಚಾಂಪಿಯನ್ಶಿಪ್ ಎಲ್ಲಿ ಏರ್ಪಡಿಸಲಾಗಿತ್ತು ಅಂತ ಪ್ರಶ್ನೆ. ಆಪ್ಷನ್ಗಳು: ಖತಾರ್, ಸಿಂಗಪೂರ್, ಮಲೇಷಿಯಾ, ದುಬೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ದುಬೈನಲ್ಲಿ ಏರ್ಪಡಿಸಲಾಗಿತ್ತು. 23ನೆಯ ಪ್ರಶ್ನೆ, 2023ರಲ್ಲಿ ನಡೆದ 68ನೇ ಫಿಲ್ಮ್ಫೇರ್ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಪ್ಷನ್ಗಳು: ಶಾನ್, ಅಮಿತಾ ಮಿಶ್ರಾ, ಮೋಹಿತಾ ಚೌಹಾಣ್, ಅರ್ಜಿತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಅರ್ಜಿತ್ ಸಿಂಗ್ ಅವರಿಗೆ 68ನೇ ಫಿಲ್ಮ್ಫೇರ್ ಪ್ರಶಸ್ತಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಎಂಬ ಪ್ರಶಸ್ತಿ ಸಿಕ್ಕಿದೆ. 24ನೆಯ ಪ್ರಶ್ನೆ, ಈ ಕೆಳಗಿನ ಆಯ್ಕೆಗಳಿಂದ ಕಾದಂಬರಿ ಮತ್ತು ಅದನ್ನು ಬರೆದ ಲೇಖಕರ ಸರಿಯಾದ ಜೋಡಿಯನ್ನು ಆರಿಸಿ. ಆಪ್ಷನ್ಗಳು: ದಿ ವೈಟ್ ಟೈಗರ್ ಕಿರಣ್ ದೇಸಾಯಿ, ಎ ಸೂಟೇಬಲ್ ಬಾಯ್ ಅಮಿತಾವ್ ಘೋಷ್, 7 ಸಮ್ಮರ್ಸ್ ಮುಲ್ಕ್ ರಾಜ್ ಆನಂದ್, ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅರವಿಂದ್ ಅಡಿಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 7 ಸಮ್ಮರ್ಸ್ ಮುಲ್ಕ್ ರಾಜ್ ಆನಂದ್ ಅವರು ಇದು ಸರಿಯಾದ ಜೋಡಿಯಾಗಿದೆ. 25ನೆಯ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜವು ಕೇಸರಿ, ಬಿಳಿ ಮತ್ತು ಗಾಢ ಹಸಿರುಗಳ 3 ಬಣ್ಣಗಳ ಸಮಾನ ಪ್ರಮಾಣದಲ್ಲಿ ಸಮತಲವಾಗಿ ಹೊಂದಿರಬೇಕು ಎಂದು ಪ್ರಸ್ತಾಪಿಸಿರುವ ನಿರ್ಣಯವನ್ನು ಯಾರು ಮಂಡಿಸಿದರು? ಆಪ್ಷನ್ಗಳು: ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಜವಾಹರ್ಲಾಲ್ ನೆಹರು ಅವರು ನಮ್ಮ ರಾಷ್ಟ್ರಧ್ವಜವು ಕೇಸರಿ, ಬಿಳಿ, ಹಸಿರು ಬಣ್ಣಗಳಲ್ಲೇ ಇರಬೇಕು ಎಂದು ಪ್ರಸ್ತಾಪಿಸಿದರು. ಈಗ 25 ಪ್ರಶ್ನೆಗಳಾಯಿತು. ಮತ್ತೆ 25 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಸ್ವದೇಶಿ ಚಳವಳಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಆಪ್ಷನ್ಗಳು: ವಂದೇ ಮಾತರಂ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ, ಖಿಲಾಫತ್ ಚಳವಳಿ, ಗದರ್ ಚಳವಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ವಂದೇ ಮಾತರಂ ಚಳವಳಿ. 2ನೆಯ ಪ್ರಶ್ನೆ, ಈ ಕೆಳಗಿನ ಯಾರು 1827ರಲ್ಲಿ ವಿದ್ಯುತ್ ಪ್ರವಾಹ, ರೋಧ ಮತ್ತು ವೋಲ್ಟೇಜ್ ನಡುವಿನ ಗಣಿತೀಯ ಸಂಬಂಧವನ್ನು ತೋರಿಸುವ ಸೂತ್ರವನ್ನು ಬರೆದಿದ್ದಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ಗಳು: ವಿಲಿಯಂ ವ್ಯಾಟ್ಸನ್, ಜಾರ್ಜ್ ಸೈಮನ್ ಓಮ್, ಗುಸ್ತಾವ ಕಿರ್ಚಾಫ್, ವಿಲಿಯಂ ಗಿಲ್ಬರ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಜಾರ್ಜ್ ಸೈಮನ್ ಓಮ್. 3ನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಯು ರಾಜ್ಯ ಶಾಸಕಾಂಗದ ಯಾವುದೇ ಸದನದ ಒಬ್ಬ ಸದಸ್ಯನಾಗದೆ ಎಷ್ಟು ಕಾಲ ಒಬ್ಬ ಮಂತ್ರಿಯಾಗಿ ಮುಂದುವರಿಯಬಹುದು? ಆಪ್ಷನ್ಗಳು: 2 ತಿಂಗಳುಗಳು, 15 ದಿನಗಳು, 1 ವರ್ಷ, 6 ತಿಂಗಳುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 6 ತಿಂಗಳುಗಳು. 4ನೆಯ ಪ್ರಶ್ನೆ, ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಅಧ್ಯಾಪಕರಿಂದ ತಮ್ಮ ಸಂಸ್ಕೃತ ಜ್ಞಾನಕ್ಕಾಗಿ ಪಂಡಿತ ಎಂಬ ಬಿರುದನ್ನು ಈ ಕೆಳಗಿನ ಯಾರು ಪಡೆದಿದ್ದಾರೆ? ಆಪ್ಷನ್ಗಳು: ರಮಾಬಾಯಿ ಸರಸ್ವತಿ, ಸರೋಜಿನಿ ನಾಯ್ಡು, ರಸಸುಂದರಿ ದೇವಿ, ರುಕ್ಕಯ್ಯ ಸಖಾವತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ರಮಾಬಾಯಿ ಸರಸ್ವತಿ. 5ನೆಯ ಪ್ರಶ್ನೆ, ಮಿಡ್ನೈಟ್ಸ್ ಚಿಲ್ಡ್ರನ್ ಈ ಕೆಳಗಿನ ಯಾವ ಬರಹಗಾರರ ಕಾದಂಬರಿಯಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಜೇನ್ ಆಸ್ಟೆನ್, ವಿಕ್ರಮ್ ಸೇಠ್, ಚೇತನ್ ಭಾಗವತ್, ಸಲ್ಮಾನ್ ರಶ್ದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಿಡ್ನೈಟ್ ಚಿಲ್ಡ್ರನ್ಸ್. ಈ ಕಾದಂಬರಿ ಸಲ್ಮಾನ್ ರಶ್ದಿಯವರ ಕಾದಂಬರಿಯಾಗಿದೆ.
ಆರನೆಯ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು 2023ರ ಮಾರ್ಚ್ನಲ್ಲಿ ಮೂರನೇ ಬಾರಿಗೆ IBA ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಆತಿಥ್ಯವನ್ನು ವಹಿಸಿತ್ತು? ಆಪ್ಷನ್ಗಳು ಮಲೇಷಿಯಾ, ಹಂಗೇರಿ, ಭಾರತ, ಯುನೈಟೆಡ್ ಕಿಂಗ್ಡಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಭಾರತ. ಏಳನೆಯ ಪ್ರಶ್ನೆ, ಭಾರತದ ನಾಗರಿಕ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಆಪ್ಷನ್ಗಳು ಜಪಾನ್, ಯುನೈಟೆಡ್ ಕಿಂಗ್ಡಮ್, ಸೋವಿಯತ್ ಒಕ್ಕೂಟ, ಅಮೆರಿಕಾದ ಸಂಯುಕ್ತ ಸಂಸ್ಥಾನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸೋವಿಯತ್ ಒಕ್ಕೂಟ. ಎಂಟನೆಯ ಪ್ರಶ್ನೆ, ಡ್ಯಾಶ್ ನೃತ್ಯವು ಕರ್ನಾಟಕದೊಳಗೆ ಮತ್ತು ಕರ್ನಾಟಕದಾಚೆಗೂ ಜನಪ್ರಿಯಗೊಳಿಸಿದ ಗೌರವಾರ್ಥ ಕರ್ನಾಟಕದ ರಾಣಿ ಮಾಚಯ್ಯ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಅದು ಯಾವ ನೃತ್ಯ ಅಂತ ಪ್ರಶ್ನೆ. ಆಪ್ಷನ್ಗಳು ಕುಣಿತ, ಕಂಸಾಳೆ ನೃತ್ಯ, ಕರಡಿ ಮಜಲು, ಉಮ್ಮತ್ತಾಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಉಮ್ಮತ್ತಾಟ್. ಒಂಬತ್ತನೆಯ ಪ್ರಶ್ನೆ, ಯಾವ ರಾಜ್ಯವು 36ನೇ ಭಾರತೀಯ ರಾಷ್ಟ್ರೀಯ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿತ್ತು? ಆಪ್ಷನ್ಗಳು ಮಹಾರಾಷ್ಟ್ರ, ಪಂಜಾಬ್, ಕರ್ನಾಟಕ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಗುಜರಾತ್. ಹತ್ತನೆಯ ಪ್ರಶ್ನೆ, ಡ್ಯಾಶ್ ಬಾಲ್ಟಿ ನೃತ್ಯವು ತನ್ನದೇ ಆದ ವೇಷಭೂಷಣಗಳು, ಸಂಗೀತ ಮತ್ತು ಬಾಲ್ಟಿ ಭಾಷೆಯಲ್ಲಿ ಹಾಡುಗಳನ್ನು ಹೊಂದಿದ್ದು ಒಂದು ವಿಶಿಷ್ಟ ಕಲಾ ಪ್ರಕಾರವಾಗಿದೆ. ಈ ನೃತ್ಯ ಪ್ರಕಾರವನ್ನು ಹಬ್ಬದೂಟಗಳು ಮತ್ತು ಸಂಭ್ರಮಾಚರಣೆಯಂತಹ ಅಪರೂಪದ ಸಂದರ್ಭದಲ್ಲಿ ಮಾತ್ರ ಪ್ರದರ್ಶಿಸಲಾಗುತ್ತದೆ. ಅದು ಯಾವ ರಾಜ್ಯದ ನೃತ್ಯ ಅಂತ ಪ್ರಶ್ನೆ. ಆಪ್ಷನ್ಗಳು ಉತ್ತರಾಖಂಡ, ಲಡಾಖ್, ಕಾಶ್ಮೀರ, ಹಿಮಾಚಲ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಲಡಾಖ್. ಬಾಲ್ಟಿ ಲಡಾಖ್ ರಾಜ್ಯದ ನೃತ್ಯವಾಗಿದೆ. 11ನೆಯ ಪ್ರಶ್ನೆ, ಛತ್ತೀಸ್ಗಢ ಮೂಲದ ಶ್ರೀ ಡೋಮಾರ ಸಿಂಗ್ ಕನ್ವರ್ ಅವರು ನಾಟ್ಯ ನಾಚ್ಗೆ ಸಲ್ಲಿಸಿದ ಕೊಡುಗೆಗಳಿಗಾಗಿ 2023ರಲ್ಲಿ ಡ್ಯಾಶ್ ಪ್ರಶಸ್ತಿಯನ್ನು ಪಡೆದರು? ಆಪ್ಷನ್ಗಳು ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪದ್ಮಶ್ರೀ. 12ನೆಯ ಪ್ರಶ್ನೆ, 2022ರ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕ ವರದಿಯ ಪ್ರಕಾರ ಕಳೆದ ಡ್ಯಾಶ್ರಲ್ಲಿ ಭಾರತದಲ್ಲಿ ಒಟ್ಟು 415 ಮಿಲಿಯನ್ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು 20 ವರ್ಷಗಳು, 15 ವರ್ಷಗಳು, 5 ವರ್ಷಗಳು, 10 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 15 ವರ್ಷಗಳು. ಕಳೆದ 15 ವರ್ಷಗಳಲ್ಲಿ ಭಾರತದಲ್ಲಿ ಒಟ್ಟು 415 ಮಿಲಿಯನ್ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ. 13ನೆಯ ಪ್ರಶ್ನೆ, ಕೆಳಗಿನ ಭಾರತೀಯ ಸಂಗೀತಗಾರರಲ್ಲಿ ಮೋಹನ್ ವೀಣೆಯನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಗಳು ತೋತಾರಾಮ್ ಶರ್ಮಾ, ಪಂಡಿತ್ ವಿಶ್ವ ಮೋಹನ್ ಭಟ್, ಸಂದೀಪ್ ದಾಸ್, ಬ್ರಜ್ ಭೂಷಣ್ ಕಬ್ರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪಂಡಿತ್ ವಿಶ್ವ ಮೋಹನ್ ಭಟ್. 14ನೆಯ ಪ್ರಶ್ನೆ, ಈ ಕೆಳಗಿನವುಗಳಿಂದ ಸರಿಯಾದ ಜೋಡಿಯನ್ನು ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ರಾಜ್ಯದ ಹೆಸರನ್ನು ಗುರುತಿಸಿ. ಆಪ್ಷನ್ಗಳು ಪೋಡು ತಮಿಳುನಾಡು, ಬಿಂಗ್ರಾ ಉತ್ತರ ಪ್ರದೇಶ, ಬೇವಾರ ಮಧ್ಯಪ್ರದೇಶ, ಕುರುವಾ ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬೇವಾರ್ ಮಧ್ಯಪ್ರದೇಶ. ಇದು ಸರಿಯಾದ ಉತ್ತರ. 15ನೆಯ ಪ್ರಶ್ನೆ, ಸರ್ಕಾರಿ ಬಜೆಟಿನಲ್ಲಿ ಆದಾಯ ಸ್ವೀಕೃತಿಗೆ ಈ ಕೆಳಗಿನ ಯಾವುದು ಒಂದು ಉದಾಹರಣೆಯಾಗಿದೆ? ಆಪ್ಷನ್ಗಳು ಸರ್ಕಾರಿ ಒಡೆತನದ ಕಂಪನಿಯೊಂದರಿಂದ ಸಾಲ ಮರುಪಾವತಿ, ಸರ್ಕಾರಿ ಒಡೆತನದ ಉದ್ಯಮವೊಂದರಿಂದ ಸ್ವೀಕೃತಿಯಾದ ಲಾಭಾಂಶಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಣವನ್ನು ಎರವಲು ಪಡೆಯುವುದು, ಸರ್ಕಾರಿ ಸ್ವಾಮ್ಯದ ಭೂಮಿಯ ಮಾರಾಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರ್ಕಾರಿ ಒಡೆತನದ ಉದ್ಯಮವೊಂದರಿಂದ ಸ್ವೀಕರಿಸಿದ ಲಾಭಗಳನ್ನು ನಾವು ಸರ್ಕಾರಿ ಬಜೆಟಿನಲ್ಲಿ ಆದಾಯ ಸ್ವೀಕೃತಿಗೆ ಉದಾಹರಣೆಯನ್ನಾಗಿ ತಗೊತೀವಿ. 16ನೆಯ ಪ್ರಶ್ನೆ, ಬಿರ್ಸಾ ಮುಂಡಾ ಹಾಕಿ ಕ್ರೀಡಾಂಗಣವು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ಗಳು ಜಾರ್ಖಂಡ, ಮಹಾರಾಷ್ಟ್ರ, ಗುಜರಾತ್, ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಒಡಿಸ್ಸಾದಲ್ಲಿ ಬಿರ್ಸಾ ಮುಂಡಾ ಹಾಕಿ ಕ್ರೀಡಾಂಗಣವನ್ನು ನಿರ್ಮಿಸಲಾಗಿದೆ.
17ನೆಯ ಪ್ರಶ್ನೆ, ಪ್ರಪಂಚದ ಅತಿದೊಡ್ಡ ಒಂಟೆ ಮೇಳವನ್ನು ಈ ಕೆಳಗಿನ ಯಾವ ನಗರದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ಗಳು ಉದಯಪುರ, ಬಿಕನೇರ್, ಪುಷ್ಕರ್, ಬಾರ್ಮೇರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಪುಷ್ಕರ್ನಲ್ಲಿ ಅತಿ ದೊಡ್ಡ ಒಂಟೆ ಮೇಳ ನಡೆಯುತ್ತದೆ. 18ನೆಯ ಪ್ರಶ್ನೆ, ಮುಲ್ಕ್ ರಾಜ್ ಆನಂದ್ ಅವರು ಡ್ಯಾಶ್ ಕೃತಿಯನ್ನು ಬರೆದಿದ್ದಾರೆ? ಆಪ್ಷನ್ಗಳು ದ ಇನ್ವಿಸಿಬಲ್ ಮ್ಯಾನ್, ಅನ್ಟಚಬಲ್, ಎ ಪ್ಯಾಸೇಜ್ ಟು ಇಂಡಿಯಾ, ದ ಗೈಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ದ ಅನ್ಟಚಬಲ್. ಇದು ಮುಲ್ಕ್ ರಾಜ್ ಆನಂದ್ ಅವರು ಬರೆದಿರತಕ್ಕಂತಹ ಕೃತಿಯಾಗಿದೆ. 19ನೆಯ ಪ್ರಶ್ನೆ, ಧಾರಾಕಾರ ಮಾರುತಗಳು ಏನಾಗಿವೆ ಅಂತ ಪ್ರಶ್ನೆ. ಆಪ್ಷನ್ಗಳು ಭ್ರೂಭ್ರಮಣಕ ಮಾರುತಗಳು, ವಾತಾವರಣದ ಮಾಲಿನ್ಯ, ಹವಾಮಾನದ ಚುಣಿಗಳು, ಆವರ್ತಕ ನೀರಿನ ಚಲನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಭೂಭ್ರಮಣಕ ಮಾರುತಗಳು. 21ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಬೆಟ್ಟಗಳು ಪೂರ್ವಾಂಚಲದಲ್ಲಿವೆ? ಆಪ್ಷನ್ಗಳು ಶೆವ್ರೋಯ್ ಬೆಟ್ಟಗಳು ಮತ್ತು ಜವಾದಿ ಬೆಟ್ಟಗಳು, ಆನೈಮುಡಿ ಮತ್ತು ದೊಡ್ಡ ಬೆಟ್ಟ, ಖಾಸಿ ಮತ್ತು ಜೈಂತಿಯಾ ಬೆಟ್ಟಗಳು, ಮಿಜೋ ಬೆಟ್ಟಗಳು ಮತ್ತು ನಾಗಾ ಬೆಟ್ಟಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಿಜೋ ಬೆಟ್ಟಗಳು ಮತ್ತು ನಾಗಾ ಬೆಟ್ಟಗಳು ಪೂರ್ವಾಂಚಲದಲ್ಲಿವೆ. 22ನೆಯ ಪ್ರಶ್ನೆ, ಒಂದು ವಾಣಿಜ್ಯ ಬ್ಯಾಂಕಿನ ಪ್ರಾಥಮಿಕ ಕಾರ್ಯವೇನು? ಆಪ್ಷನ್ಗಳು ವಿತ್ತೀಯ ನೀತಿಯನ್ನು ನಿರ್ವಹಿಸುವುದು, ಕರೆನ್ಸಿ ನೋಟುಗಳನ್ನು ಮತ್ತು ನಾಣ್ಯಗಳನ್ನು ಹೊರಡಿಸುವುದು, ಹಣದ ಪೂರೈಕೆ ನಿಯಂತ್ರಿಸುವುದು, ಸಾಲಗಳನ್ನು ನೀಡುವುದು ಮತ್ತು ಠೇವಣಿಗಳನ್ನು ಸ್ವೀಕರಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸಾಲಗಳನ್ನು ನೀಡುವುದು ಮತ್ತು ಠೇವಣಿಗಳನ್ನು ಸ್ವೀಕರಿಸುವುದು. 23ನೆಯ ಪ್ರಶ್ನೆ, ತಾಜ್ ಮಹಲಿನ ಭವ್ಯ ಸಮಾಧಿಯ ವಿನ್ಯಾಸವನ್ನು ಡ್ಯಾಶ್ ಅವರು ರಚಿಸಿದ್ದಾರೆ? ಆಪ್ಷನ್ಗಳು ಬಖ್ತಿಯಾರ್ ಲಾಹೋರಿ, ಮೊಹಮ್ಮದ್ ಐಷಾ, ಉಸ್ತಾದ್ ಅಹ್ಮದ್ ಲಾಹೋರಿ, ಶಹಜಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಉಸ್ತಾದ್ ಅಹ್ಮದ್ ಲಾಹೋರಿ ಅವರು ಈ ತಾಜ್ ಮಹಲಿನ ವಿನ್ಯಾಸವನ್ನು ರಚಿಸಿದ್ದಾರೆ. 24ನೆಯ ಪ್ರಶ್ನೆ, ಮಧ್ಯಕಾಲೀನ ಭಾರತದ ಈ ಕೆಳಗಿನ ಯಾವ ಸಂಗೀತಗಾರನನ್ನು ತೂತಿ ಎ ಹಿಂದ್, ಭಾರತದ ಗಿಳಿ ಎಂದು ಕರೆಯಲಾಗುತ್ತಿತ್ತು ಮತ್ತು ಅವರನ್ನು ಕವ್ವಾಲಿಯ ಪಿತಾಮಹ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ಗಳು ಪುರಂದರ ದಾಸರು, ಅಮೀರ್ ಖುಸ್ರೋ, ಸ್ವಾಮಿ ಶ್ರೀ ಹರಿದಾಸರು, ಮಿಯಾ ತಾನ್ಸೇನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಮೀರ್ ಖುಸ್ರೋ ಅವರನ್ನು ಭಾರತದ ಗಿಳಿ ಎಂದು ಕರೆಯಲಾಗುತ್ತಿತ್ತು. 25ನೆಯ ಪ್ರಶ್ನೆಯನ್ನು ಕೊನೆಯ ಪ್ರಶ್ನೆ, ಅಜೋಲಾ ಎಂಬ ಸಿಹಿನೀರಿನಲ್ಲಿ ಬೆಳೆಯುವ ಜರಿ ಗಿಡದ ಎಲೆಗಳ ಮೇಲೆ ಬದುಕುವ ನೀಲಿ ಹಸಿರು ಬಣ್ಣದ ಅನಬಿನ ಎಂಬ ಪಾಚಿಗಳು ಅಜೋಲಾ ಸಸ್ಯದೊಂದಿಗೆ ಎಂತಹ ಸಂಬಂಧವನ್ನು ಹೊಂದಿರುತ್ತವೆ? ಆಪ್ಷನ್ಗಳು ಸಹಜೀವನ, ಸ್ವಯಂ ಘೋಷಿತ, ಪರಾವಲಂಬಿ ಜೀವನ, ಪುತಿಜನ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸಹಜೀವನ. ಈ 50 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದರೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.